ಈಗ ಬಿಗ್ ಫೈನ ಟಾಪ್ 3ನೇ ಸ್ಟೋರಿ ನೋಡ್ತಾ ಹೋಗೋಣ. ಈ ಸುದ್ದಿ ನೋಡಿದ್ರೆ ಛೀ ಥೂ ಅಂತ ಕ್ಯಾಕರಿಸಿ ಮುಖಕ್ಕೆ ಹೋಗಿತೀರಾ. ಇಂಥ ಅಪ್ಪ ಇಂಥ ಅಜ್ಜಿ ಯಾರಿಗೂ ಬೇಡ. ಯಾಕೆ ಅಂತ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಅಪ್ಪ ಅಜ್ಜಿಯ ನೀಚ ಕೃತ್ಯ. ಅಪ್ಪ ಅಜ್ಜಿಯ ನೀಚ ಕೃತ್ಯ ಚಿಕ್ಕಮಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಮಗಳನ್ನೇ ವೇಶ್ಯಾವಾಟಿಕೆ ಅಡ್ಡೆಗೆ ನೂಕೋದಕ್ಕೆ ಪಾಪಿ ತಂದೆ ಯತ್ನಿಸಿದ್ದಾನೆ. ಹಣಕ್ಕಾಗಿ ಹೆತ್ತ ಮಗಳನ್ನ ತಾನೇ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ನೂಕಿದಾನೆ ಪಾಪಿ ಅಪ್ಪ. ಹಣಕ್ಕಾಗಿ ತಾಯಿ ಇಲ್ಲದ ಬಾಲಕಿಯನ್ನ ವೇಶ್ಯಾವಾಟಿಕೆಗೆ ದೂಡಿದ್ದಾರೆ. ಅಜ್ಜಿ ಮತ್ತೆ ಅಪ್ಪ ಇಬ್ರು ಕೂಡ ಪಾಪಿಗಳೇ. ಕಡೂರು ತಾಲೂಕಿನ ಬೀರೂರು ಬಳಿಯ ಹಳ್ಳಿಯೊಂದರಲ್ಲಿ ನಡೆದಿರುವಂತಹ ಘಟನೆ ಇದು. 16 ವರ್ಷದ ಅಪ್ರಾಪ್ತೆ ಮೇಲೆ 10ಕ್ಕೂ ಹೆಚ್ಚು ಜನರಿಂದ ಅತ್ಯಾಚಾರ ಆಗಿದೆ. ನೋಡಿ, ಹೇಳೋದಕ್ಕೂ ಬೇಜಾರಾಗತ್ತೆ. ಭರತ್ ಶೆಟ್ಟಿ ಎಂಬುವನೊಂದಿಗೆ ಮಗಳನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿರ್ತಾನೆ ನೀಚ ಅಪ್ಪ. ಮಂಗಳೂರಿನಲ್ಲಿ 6 ದಿನದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರು ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಊರಿಗೆ ವಾಪಸ್ ಬಂದ ಬಳಿಕ ಚಿಕ್ಕಪ್ಪನಿಗೆ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಿದಾಳೆ ಪಾಪ ನೊಂದ ಬಾಲಕಿ. ಬಾಲಕಿಯ ಚಿಕ್ಕಪ್ಪ ಮತ್ತು ಅತ್ತೆಯಿಂದ ಬೀರೂರು ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಆರೋಪಿ ಅಪ್ಪ, ಅಜ್ಜಿ, ಭರತ್ ಶೆಟ್ಟಿ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಎಂತೆಂಥ ಜನ ಇರ್ತಾರೆ. ಹೆತ್ತ ಮಗಳನ್ನ ವೇಶ್ಯಾವಾಟಿಕೆ ಅಡ್ಡೆಗೆ ನೂಕೋದು ಅಂತ ಅಂದ್ರೆ ಇವರೆಲ್ಲ ಏನ್ ಮನುಷ್ಯರ ಏನು ಅಂತ ಅಸಹ್ಯ ಆಗತ್ತೆ. ಇಂಥ ಅಜ್ಜಿ, ಇಂಥ ತಂದೆ ಅಂತ ಕರ್ಸ್ಕೊಳ್ಳೋದಕ್ಕೂ ನಾಲಾಯಕ್ಕು. 16 ವರ್ಷ ಪಾಪ. ಈಗ 5 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಇಂಥ ಅಪ್ಪ ಇಂಥ ಅಜ್ಜಿ ಯಾರಿಗೂ ಬೇಡ. ಬಹುಶಃ ಯಾರು ಇರ್ಲಿಕ್ಕೂ ಇರೋದಿಲ್ಲ ಈ ತರ. ನೋಡಿ, 16 ವರ್ಷದ ಆ ನೊಂದ ಯುವತಿ ಏನಿದ್ದಾಳೆ ಪಾಪ, 6 ದಿನ ಕರ್ಕೊಂಡು ಹೋಗಿದ್ರು. 10 ಜನ ಅತ್ಯಾಚಾರ ಮಾಡಿದ್ದಾರೆ. ವಾಪಸ್ ಬಂದಾದ್ಮೇಲೆ ಆಕೆ ನಡೆದಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಳೆ ಚಿಕ್ಕಪ್ಪಂಗೆ ಈ ಥರ ಆಗಿದೆ ಅಂತೇಳಿ. ಇಮಿಡಿಯೇಟ್ ಆಗಿ ಯಾವಾಗ ವಿಚಾರ ಗೊತ್ತಾಗುತ್ತೆ, ಆಕೆಯ ಚಿಕ್ಕಪ್ಪ ಮತ್ತು ಅತ್ತೆ ಇಬ್ಬರು ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಂಥ ಬೆನ್ನಲ್ಲೇ ಭರತ್ ಶೆಟ್ಟಿ, ಆಮೇಲೆ ಯುವತಿಯ ತಂದೆ, ಅಜ್ಜಿ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ನಂಬೋದಕ್ಕೆ ಕಷ್ಟ ಆದರೂ ಕೂಡ ನಂಬಲೇಬೇಕು. ಯಾಕಂತಂದರೆ ಸ್ವಂತ ಮಗಳನ್ನೇ ವೇಶ್ಯಾವಾಟಿಕೆ ನಡೆಸು ಅಂತೇಳಿ ಅದು ಮುಂದೆ ನಿಂತು ತಂದೆನೇ ಕರ್ಕೊಂಡು ಹೋಗ್ತಾನೆ ಅಂತ ಅಂದರೆ ಬಹುಶಃ ಆತ ತಂದೆನೇ ಅಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅವ್ರ ಅಜ್ಜಿ, ಅವ್ರ ತಂದೆ ಇಬ್ಬರು ಕೂಡ ಸೇರಿಕೊಂಡು ಬಲವಂತ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ.